ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಬೆಂಗಳೂರಿನಲ್ಲಿ ಮತ್ತೊಂದು ಬೃಹತ್ ಯೋಜನೆಗೆ ಕೌಂಟ್ಡೌನ್ ಶುರುವಾಗಿದ್ದು, ಕ್ರೀಡಾಪಟುಗಳು, ಮುಖ್ಯಮಂತ್ರಿಗಳು ಸೇರಿದಂತೆ ರಾಜಕೀಯ ದಂಡೆ ಅಲ್ಲಿ ನೆರೆಯಲಿದೆ. ಆದರೆ ಈ ಯೋಜನೆಯ ಕನಸಿಗೆ ಈಗ ಕಹಿನೆರಳು ಆವರಿಸಿದೆ. ನಮಗೆ ಸ್ಟೇಡಿಯಂ ಬೇಡವೇ ಬೇಡ, ವನ್ಯಜೀವಿಗಳ ಆವಾಸ ಸ್ಥಾನಕ್ಕೆ ಕುತ್ತು ತರುತ್ತಿವೆ, ಈ ಮೆಗಾ ಪ್ರಾಜೆಕ್ಟ್ ಬೇಕಾ? ಅಭಿವೃದ್ಧಿಯ ಹೆಸರಲ್ಲಿ ಮೂಕ ಪ್ರಾಣಿಗಳ ಒಡನಾಟದ ಜಾಗವನ್ನ ಕಸಿದುಕೊಳ್ಳಲಾಗ್ತಿದೆಯಾ? ಜನರ ತೀವ್ರ ಆಕ್ರೋಶಕ್ಕೆ ಸರ್ಕಾರದ ಮುಂದಿನ ನಡೆ ಏನು? ಏನಿದು ಭರ್ಜರಿ ಗುದ್ದಲಿ ಪೂಜೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಎಸ್, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಕ ಬೆಂಗಳೂರು ಹೊರವಲಯದ ಆನೇಕಲ್ನ ಸೂರ್ಯನಗರದಲ್ಲಿ ದೇಶದ ಎರಡನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ತಲೆ ಎತ್ತುತ್ತಿದೆ. ಸುಮಾರು 950 ಕೋಟಿ ರೂಪಾಯಿ ವೆಚ್ಚದಲ್ಲಿ 75 ಎಕರೆ ಜಾಗದಲ್ಲಿ 80,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣಕ್ಕೆ ಕರ್ನಾಟಕ ಗೃಹ ಮತ್ತು ರಾಜ್ಯ ಸರ್ಕಾರ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ. ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ದಿಗ್ಗಜರು, ಟೀಂ ಇಂಡಿಯಾ ಮಾಜಿ ಆಟಗಾರರಾದ ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಜಾವಗಲ್ ಶ್ರೀನಾಥ್ ಹಾಗೂ ವೆಂಕಟೇಶ್ ಪ್ರಸಾದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಂತಾರಾಷ್ಟ್ರೀಯ ದರ್ಜೆಯ ಕ್ರಿಕೆಟ್ ಸ್ಟೇಡಿಯಂ, ಅಥ್ಲೆಟಿಕ್ಸ್ ಟ್ರ್ಯಾಕ್ ಮತ್ತು ಫುಟ್ಬಾಲ್ ಮೈದಾನ, ಇಂಡೋರ್ ಕ್ರೀಡೆಗಳು, ಒಲಿಂಪಿಕ್ ದರ್ಜೆಯ ಈಜುಕೊಳ, ಬ್ಯಾಡ್ಮಿಂಟನ್ ಕೋರ್ಟ್ಗಳು, ಟೇಬಲ್ ಟೆನ್ನಿಸ್, ಬಾಸ್ಕೆಟ್ಬಾಲ್ ಮತ್ತು ಜಿಮ್ನಾಸ್ಟಿಕ್ ಒಳಗೊಂಡ ಬೃಹತ್ ಇಂಡೋರ್ ಸ್ಟೇಡಿಯಂ ಕಾಂಪ್ಲೆಕ್ಸ್. ಇದು ಕೇವಲ ಕ್ರಿಕೆಟ್ ಮೈದಾನ ಮಾತ್ರವಲ್ಲದೆ ಇದೊಂದು ಜಾಗತಿಕ ಮಟ್ಟದಲ್ಲಿ ಮಲ್ಟಿ ಸ್ಪೋರ್ಟ್ಸ್ ಹಬ್ ಆಗಿದೆ. ಯೋಜನೆಗೆ ಹಣಕಾಸು ಒದಗಿಸುತ್ತಿರುವುದು ರಾಜ್ಯ ಸರ್ಕಾರವೇ ಆಗಿದೆ. ಆದರೆ ಈ ಜಾಗ ಇರೋದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ. ಇದರಿಂದಾಗಿ ಅಲ್ಲಿನ ನಿವಾಸಿಗಳು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಇದು ಆನೆಗಳು ಸೇರಿದಂತೆ ವನ್ಯಜೀವಿಗಳು ಮುಕ್ತವಾಗಿ ಸಂಚರಿಸುವ ಜಾಗವಾಗಿದೆ. 100 ಎಕರೆ ಕಾಡು ಹಾಗೂ ಪ್ರಾಣಿ ಪಕ್ಷಿಗಳು ಮುಕ್ತವಾಗಿ ಓಡಾಡುವ ಪರಿಸರ ವಲಯದಲ್ಲಿ ಈ ಬೃಹತ್ ಕಾಂಪ್ಲೆಕ್ಸ್ ಬಂದ್ರೆ ವನ್ಯಜೀವಿಗಳ ಮಾರಣ ಹೋಮ ಗ್ಯಾರಂಟಿ ಎನ್ನುತ್ತಿದ್ದಾರೆ ಜನ. ರಾತ್ರಿ ವೇಳೆ ಹೊನಲು ಬೆಳಕಿನ ಪಂದ್ಯಗಳು ನಡೆದರೆ ವ್ಯಕ್ತಿಗಳಿಗೆ, ಕಾಡಾನೆಗಳಿಗೆ ತೊಂದರೆಯಾಗುತ್ತೆ. ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗುತ್ತೆ. ಕೃಷಿಯನ್ನೇ ನಂಬಿ ಬದುಕುತ್ತಿರುವಂತಹ 100 ರೈತ ಕುಟುಂಬಗಳು ಭೂಸ್ವಾಧೀನ ಪ್ರಕ್ರಿಯೆಯಿಂದಾಗಿ ಬೀದಿಗಿಳಿಯುವ ಆತಂಕ ವ್ಯಕ್ತಪಡಿಸಿವೆ. ಪಂದ್ಯಗಳು ಅಥವಾ ಕಾರ್ಯಕ್ರಮಗಳು ನಡೆದಾಗ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ಸ್ಥಳೀಯ ದಿನನಿತ್ಯದ ಜನಜೀವನ ನರಕ ಸದೃಶವಾಗ್ತದೆ ಎಂಬುದು ನಿವಾಸಿಗಳ ದೂರು. ಎಸ್ ವೀಕ್ಷಕರೇ, ಒಂದು ಕಡೆ ಕ್ರೀಡಾ ಪ್ರಗತಿಯ ಹೆಗ್ಗಳಿಕೆ, ಮತ್ತೊಂದು ಕಡೆ ಪ್ರಕೃತಿ ಮತ್ತು ಮೂಕ ಪ್ರಾಣಿಗಳ ರಕ್ಷಣೆಗಾಗಿ ಜನರ ತೀವ್ರ ಹೋರಾಟ. ಮೇ 23ರ ಭೂಮಿ ಪೂಜೆ ಸುಗಮವಾಗಿ ನಡೆಯುತ್ತಾ ಅಥವಾ ಸಾರ್ವಜನಿಕರ ತೀವ್ರ ವಿರೋಧಕ್ಕೆ ಸರ್ಕಾರ ಮಣಿಯುತ್ತಾ ಅಂತ ಕಾದು ನೋಡಬೇಕಿದೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.